ಬರ್ರೆ 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 ಕಾಯಿಪಲ್ಲೆ ತಂದಿನಿ ಬರ್ರೆ. ಹೀರಿಕಾಯಿ, ಸೌತಿಕಾಯಿ, ಬೆಂಡಿಕಾಯಿ, ಗಜ್ರಿ, ಉದ್ದುದನ ಮುಲ್ಲಂಗಿ, ಲಂಬು ಲಂಬು ಗೆಣಸದ. ಬರ್ರಿ ಬರ್ರಿ ಬರ್ರಿ. ಆಗ ಇವನು ಅವನು ಏಟಾತು ಒಂದು 4 ತಾಸು ಆತು ತಿರ್ಗಾಡಕತ್ತೀರಿ, ಒಂದು ಗಿರಾಕಿನ ಬರವಲ್ವಪ್ಪ. ಅಲ್ಲ ಮುಂಜಾನೆದ್ದು ಯಾರ ಮಕ್ಕ ನೋಡಿರ್ಬೇಕು? ನನಗನ್ನಿಸ್ತದ ಇಬ್ಬರು ಭೇಟಿ ಆಗಿದ್ರು, ತಿರ್ಲಾಪುರ ಬಸಣ್ಣ, ಅರ್ಲಾಪುರ ಬಸಣ್ಣ. ಇವ್ರಿಬ್ರು ಒಳಗೆ ಒಬ್ಬರು ನೋಡಿನಿ, ಇವ್ರು ಶುಭನ ಇಲ್ಲ ನೋಡು. ಅಯ್ಯ ನೀನ ಕೊಳತು ಕಾಯಿಪಲ್ಲೆ ಮಾರೋ ಸಿದ್ಧ ಪಂಚ. ತಾಸು ಒಬ್ರು ಬಂದಿಲ್ಲ, ನೀವರ ಬಂದಿರಲ್ಲ. ತಗೊಳ್ರಿ ಕಾಯಿಪಲ್ಲೆ. ತಿಪ್ರಿಕಾಯಿ, ಸೌತಿಕಾಯಿ, ಗಜ್ರಿ, ಮುಲ್ಲಂಗಿ. ಇಲ್ಲಿ ನೋಡ್ರಿ ಸುಪ್ರಿಕಾಯಿ ತಂದೀನಿ, ಹೆಂಗೈತಿ ನೋಡ್ರಿ, ನೋಡಿದ್ರೆ ಬಿಡಬಾರ್ದು. ಅಲ್ಲ ಬರೀ ಮುತ್ತುತ್ತಿನ ತಂದಿಲ್ಲ ಕಾಯಿಪಲ್ಲೆ, ಸೊಪ್ಪು ಸುಡಿ ಏನ್ ತಂದಿಲ್ಲ. ನನ್ನ ಹತ್ರ ಇರೋದು ಕಾಯಿಪಲ್ಲೆ. ಅಂದ್ರ ತರಕಾರಿನೇ ಬೇರೆ ಕಾಯಿಪಲ್ಲೆನೇ ಬೇರೆ. ಅವೆಲ್ಲ ಅದಾವಲ್ರಿ, ಹೀರಿಕಾಯಿ, ಬೆಂಡಿಕಾಯಿ, ಸೌತಿಕಾಯಿ, ಮುಲ್ಲಂಗಿ, ಅದ್ರಾಗ ಗಜ್ರಿನ ಐತ್ರಿ. ನೋಡ್ರಿ ಎಷ್ಟು ದೊಡ್ಡ ಐತ್ರಿ. ನೋಡ್ರಿ ಬಾಯಾಗಟ್ಟ ನೀರು ಚುಳು 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 ಬರ್ಬೇಕು. ನೋಡ್ರಿ ಗಜ್ರಿನ, ಅದಕ್ಕೆ ನಾವು ಕಾಯಿಪಲ್ಯ ಅಂತೀವ್ರಿ. ಅಂದ್ರ ಉದ್ದಕ್ಕೆಲ್ಲ ಕಾಯಿಪಲ್ಲೆ, ಈ ಸೊಪ್ಪು ಸೂಡಿಗೆಲ್ಲ ತರಕಾರಿ ಅಂತಾರಿ. ಹೌದ್ರಿ, ನಿಮಗೆ ಯಾವ್ದು ಬೇಕ್ರಿ? ಆತ್ ಬಿಡ್ರಿ, ತಂದದ್ದು ತಗೋತೀನಿ, ಏನ್ ಮಾಡೋದು. ಅಯ್ಯಯ್ಯೋ ಇದೇನ್ರಿ ಇದು? ಬದ್ನಿಕಾಯಿ ಈಟ ಐತಲ್ಲ, ಉದ್ದ ಇಲ್ಲ. ಅಂದ್ರ ನಿಮಗ್ ಬೇರೆ ಉದ್ದನು ಬೇಕನು? ಮತ್ತ ಇಲ್ಲಿ ನೋಡ್ರಿ, ಬದ್ನಿಕಾಯಿಗಿಂತ ಇದೆಷ್ಟು ಉದ್ದ ಐತಿ. ಅದು ಇಳಿಸಿದ್ರೆ ಅದನ್ನ ತಗೋರಿ. ಅಲ್ಲ ತಗೋಬಹುದಾಗಿತ್ತು, ಆದ್ರ ಇದ್ರ ಮೈ ತುಂಬಾ ನಾರ್ ಇರ್ತೈತಿ. ಬಾಯಾಗ ಹಾಕೊಂಡ್ರ ಮುಳ್ಳು ಕಡ್ದಂಗ ಆಗ್ತೈತಿ. ಬಾಯ ಹಾಕೊಂಡ್ಕೊಳ್ಳೋ ಬುಳುಕ್ನ ಹೋಗ್ಬೇಕು. ಅಂದ್ರ ಸಾಫ್ ಇದ್ದಿದ್ದ ಅಂದ್ರ ಚಲೋ ಅಲ್ಲ. ಅಂದ್ರ ನಿಮಗ ಮುಲ್ಲಂಗಿ ಬ್ಯಾಡ ಆಗ್ಯದ, ಹೌದಲ್ಲ? ಯಾಕೆ ಹೇಳ್ರಿ, ಮುಳ್ಳು ಮುಳ್ಳು ನಡ್ತದ ಅಂತೇಳಿ ಬಿಡ್ರಿ. ಅಲ್ಲ ಸೌತಿಕಾಯಿನೂ ಐತಿ, ತಗೋರಿ. ಅಲ್ಲ ಹೋಗ ನೀನು ಹೋಗ. ಇದು ಯಾವಾಗ ನೋಡಿದ್ರೆ ಬರೀ ಜೋತ ಬಿದ್ದಿರ್ತೈತಿ, ಖಡಕ್ಕಾಗಿ ನಿಲ್ಲಂಗೆ ಇಲ್ಲ. ಅಲ್ಲ ಇದೆಲ್ಲ ಬಾಯಿಗೆ ಸುಖ ತಂದಿದ್ದೇನೆ. ಬಾಯಾಗ ಇಟ್ಕೊಂಡ್ ಕೂಳೆ ಗುಳುಮ್ ಅಂತ ಒಳಗೆ ಹೋಗ್ಬೇಕ, ಹೌದಲ್ಲ? ಅದಕ್ಕ ಮತ್ತ ಸೌತಿಕಾಯಿ, ಹೀರಿಕಾಯಿ, ಮೂಲಂಗಿ ಅಂದ್ರ ನಂಗೆ ಭಾಳ ಇಷ್ಟ ನೋಡಿ. ಅಂದ್ರ ಇವನ್ನ ನಿಮಗೊಂದ್ 2 ಕಿಲೋ ಕೊಡ್ಲೇನ್ರಿ? ಯಾಕ ಒಂದ್ 5 kg ಕೊಟ್ಟು ಬಿಡ. ಅಪ್ಪ 5 ಕಿಲೋವಾ? ಇಷ್ಟಕ್ಕೊಂದು ತಗೊಂಡು ಏನ್ ಮಾಡ್ತೀರಿ? ಅಲ್ಲ ಮಾಲು ಕೊಳಿತಂದ್ರೆ ಏನ್ ಮಾಡ್ತೀರಿ ನೀವು? ಕೊಳಿಲಾರ್ದಂಗ ಫ್ರಿಜ್ನಾಗ ಇಟ್ಟು ಉಪಯೋಗಿಸ್ತೀನಿ. ಈಗ ನಾ ತಗೊಳ್ಳೋದೇನು ಹೆಚ್ಚಿನಲ್ಲ, 1 ವಾರಕ್ಕೆ ಆಗ್ತೈತೆ ಅಷ್ಟ. 1 ವಾರದಾಗ ಮುಗಿಸ್ತೀರಿ? ಮತ್ತ ಒಂದು ಕೆಲ್ಸಕ್ಕೆ ಉಪಯೋಗ ಮಾಡ್ಕೋತೀವಿನ. ಸೌತಿಕಾಯಿ, ಗಜ್ರಿ, ಮುಲ್ಲಂಗಿ ಬೇರೆ ಕೆಲಸಕ್ಕೂ ಉಪಯೋಗ ಬೀಳ್ತಾವ್ರಿ. ಪಲ್ಯಕ್ಕಷ್ಟೇ ಯಾಕ, ಬರೇ ತಿನ್ನಕ್ ಬರೋದಿಲ್ಲನ? ನೋಡು, ಸೌತಿಕಾಯಿ ಸಿ ವಿಟಮಿನು, ಗಜ್ರಿ ಎ ವಿಟಮಿನು, ಮತ್ತ ತಿಂದ್ರ ಮೂಲವಾದಿ ಕಡಿಮೆ ಆಗ್ತೈತಂತ ಮಳ್ಳ ತಿಳಿತೇನೆ. ಹಿಂಗಂದ್ರಿ? ನಾ ಬ್ಯಾರೇನ ತಿಳ್ಕೊಂಡಿದ್ದೆ. ತಗೋರಿ, 5 kg ತಗೊಂಡು ಹೋಗ್ಬಿಡ್ರಲ್ಲ. ಅಲ್ಲ 5 kg ಬದ್ಲಿ ಸುಮ್ಮನೆ ಬುಟ್ಟಿನ ತಗೊಂಡು ಹೋಗ್ಬಿಡ್ರಲ್ಲ. ಮತ್ತ್ಯಾಕ್ ಬೇಕು ಇವೆಲ್ಲ ನನಗ? ಹೆಂಗಂತ್ಯಾ? ಕೊಡಬುಟ್ಟಿನ ಇದೇನ್ ಜೋತ್ ಬಿದ್ದೈತಲ್ಲ, ಇದು ನಿನ್ನ ಹತ್ರ ಇಟ್ಕೊ. ಬರ್ಲ? ಅಯ್ಯೋ ತಗೊಂಡವನ್ರಿ. ಅಲ್ಲ ರೊಕ್ಕ ಕೊಟ್ಟು ಹೋಗ್ರಿ. ರೊಕ್ಕ? ಯಾವ ರೊಕ್ಕ? ಯಾಕೆ ಕೊಡ್ಬೇಕು ನಿನಗ? ಯಾಕೆ ಕೊಡ್ಬೇಕ? ಕಾಯಿಪಲ್ಯ ತಗೊಂಡಿದಿ, ಕಾಯಿಪಲ್ಯ ರೊಕ್ಕ ಇಟ್ಟು ಹೋಗ್ನಿ. ಕೊಡಂಗಿಲ್ಲ ಅಂದ್ರೆ ಏನ್ ಮಾಡವ? ಏನ್ ಮಾಡವ? ನಾ ಯಾರು? ಸಿದ್ಧ ಹುಲಿ. ಅಯ್ಯ ಮನಸ್ಸು ಮಾಡಿದ್ರಿ ಸಿದ್ಧ ನಿನ್ನ ಹರ್ಕೊಂಡು ತಿಂತಾನ. ಹೌದ ಗಂಡಸ, ನೀ ನನ್ನ ಬಕ್ಕರ್ಸ್ತಿದ್ಯಾ? ಬಕ್ಕರ್ಸ್ತಿನ್ನಕ ನನಗೆ ಕೋಳಿ ಮಾಡಿಯನ? ನೀ ತಿನ್ನೋದಕ್ಕಿಂತ ಮೊದಲನೇ ನಿನ್ನ ಬಾಯಾಗ ಮಣಕಾಲಿ ಇಟ್ಟು ಉಸಿರು ಹೊರಗೆ ಬರ್ಲಾರ್ದಂಗ ಮಾಡ್ತೀನಿ ನಮ್ಮ ಮಗನ. ಅವ್ರಿಗೆ ಬಡ್ಡಿನೂ ಕೊಟ್ಟಿಲ್ಲ, ಹಸುನೂ ಕೊಟ್ಟಿಲ್ಲ, ಸುಮ್ಮನೆ ರೊಕ್ಕ ಕೊಟ್ಟು ಹೋಗ. ಅದಕ್ಕೆ ನಾನೇನ್ ಮಾಡ್ಲಿ? ನೀ ಏನಾರ ಮಾಡ, ನಾ ಮಾತ್ರ ರೊಕ್ಕ ಕೊಡಂಗಿಲ್ಲ ಕೊಡಂಗಿಲ್ಲ ಕೊಡಂಗಿಲ್ಲ. ಅಲ್ಲ ದೇವ್ರು ಎಷ್ಟು ಮೋಸ ಮಾಡಿಬಿಟ್ಟಲ್ಲ ಅಂತಿಲ್ಲ. ನಮ್ಮಂಗ ಗಂಡಸರು ಹೆಣ್ಮಕ್ಳಿಗೆ ಮಾಡಿದ್ರೆ
ಕಿಶನ ಕೈ ಹಾಕಿ ರೊಕ್ಕ ತಗೊಂತಿದ್ದೀವಿ, ಇವರಿಗೆ ಕಿಶನ ಇರಂಗಿಲ್ಲ, ಎಲ್ಲಿ ಕೈ ಹಾಕಿ ರೊಕ್ಕ ತಗೋಬೇಕು ನಾನು? ಹೌದು ಬಿಡ, ಎಲ್ಲೆಲ್ಲೇ ಇಟ್ಟಿರ್ತಾರ, ಅದನ್ನ ತಗೊಂಡು ನೀ ಏನ್ ಮಾಡವ? ನಾ ಅಲ್ಲೇ ಕೈ ಹಾಕಿ ತಗೊಂತೀನಿ, ಏನ್ ಮಾಡ್ತಿ? ಅಬ್ಬಾ, ಹೌದ್ ಹೌದಂದೆ. ಇವತ್ತು ಗಂಡ ಸಾದೆಲ್ಲೋ ಮಾವ. ಸಿದ್ದು ಮಾವ ಬಾರು, ಕೈ ಹಾಕಿ ತಕ್ಕೋ ಬಾರು, ಬಾರು ಸಿದ್ದು ಮಾವ, ಕೈ ಹಾಕಿ ತಕ್ಕೋ ಬಾ. ಏ ಸಸಿಯ, ನೀ ಅಂತೂ ಪೂರ ನಾಚಿಕೆ ಬಿಟ್ಟ ನಿಂತಿ ನೋಡು, ಎಲ್ಲದಕ್ಕೂ ಮುಂದೆ ಬರ್ತೀಯಲ್ಲ. ಅಲ್ಲ, ಕಮ್ಮಗೆ ವ್ಯಾಪಾರ ಮಾಡ್ಕೊಂಡು ತಿಂತೀನಿ, ಈ ವಿಷಯ ನಿಮ್ಮ ಅಪ್ಪಗೂ ಗೊತ್ತಾತಂದ್ರೆ ಅದಕ್ಕೂ ಕಲ್ಲು ಬೀಳುತ್ತಾ? ಮಾಮ, ನೀ ನಿಮ್ಮ ಅವನಿಗೆ ಹೆದರಿ ಈ ಮಾಂತನ ಕೈ ಬಿಟ್ಟಂದ್ರೆ ನೀ ಮೂದೇವಿ ಆಗೋದು ಖರೆ. ಎದುರುದಲ್ಲ, ಹುರುಪ್ನ್ಯಾಗ ಏನ್ ಕೇನಾರ ಗದ್ಲಾತಂದ್ರ ಈ ವಿಷಯ ನಿಮ್ಮ ಅಪ್ಪ ಗೊತ್ತಾತಂದ್ರ ಕಡ್ದು ಅಡ್ಗಿನ ತುಂಬ್ತಾನ. ಜಗತ್ನಾಗ ಯಾರ್ಯಾರೋ ಏನೇನೋ ಆಗಿ ಮದುವೆ ಆಗ್ತಾರಂತ, ನಾವ್ ಇಷ್ಟು ಪ್ರೀತಿ ಮಾಡ್ಬಾರ್ದೇನು? ಮಾಂತು, ಪ್ರೀತಿ ಮನಸ್ಸಿನಾಗ ಇರ್ಲಿ, ಕೃತಿಯೊಳಗ ಬೇಡ. ಆದ್ರ ನ್ಯಾಯ ನೀತಿಯಿಂದನೂ ಇರುಣು. ನಿಮ್ಮ ಅಪ್ಪಗೊಂದು ಐತಲ್ಲ, ಅವನವನ ರೊಕ್ಕದ ಹುಚ್ಚಿಡ್ದದ, ಏನಾರು ಮಾಡಿ ವ್ಯಾಪಾರ ಮಾಡಿ ರೊಕ್ಕ ಗಳಿಸ್ತೀನಿ, ಆಮೇಲೆ ನೀ ನಿಮ್ಮ ಅಪ್ಪನ ಮಕ್ಕಕ್ಕೆ ಒಗದು ನಿನ್ನ ಮದುವೆ ಆಗ್ತೀನಿ ನಾನು. ಹಿಡಿ ನಿನ್ನ ಕಾಯಿಪಲ್ಲೆ ಬುಟ್ಟಿ, ನ್ಯಾಯ ನೀತಿ ಅನ್ಕೊಂತ ನೀ ಸತ್ತ ಮ್ಯಾಗ ನನ್ನ ಮುಟ್ಟುವಂತಿ. ಇನ್ ಮುಂದೆ ನೀನ್ ನನ್ ಕೂಡ ಮಾತಾಡ್ಸ್ಬೇಡ, ನಡಿ ನಡಿ ಅತ್ತಾಗ. ಮಾಂತು, ನನ್ನ ಮಾತಾರ ಕೇಳ. ನಾನ್ ನಿನ್ ಜೋಡಿ ಮಾತಾಡೋದಿಲ್ಲ ಅಂದ್ರೆ ಮಾತಾಡಂಗಿಲ್ಲ. ನೀ ನನ್ ಜೋಡಿ ಮಾತಾಡ್ಸ್ಬೇಡ. ಅಲ್ಲೇ ನಾನು ಏನೇನೋ ಹೇಳಾಕತ್ತೀನಿ ನನಗ. ನಾವಲ್ಲೇ ನನ್ನ ಕೈಲಿ ಆಗಂಗಿಲ್ಲ, ಮಾತಾಡಿಸ್ಬೇಡ. ದೊಡ್ಡ ದಿಮಾಕ ಮಾಡ್ತಾನ ನೀವ. ರಮಿಸಿದ್ರೆ ಏಟಾರ ದೊಡ್ಡ ರಂಸಾಕ್ ಬಂದ ನೀವ. दीवानो मुझे पहचानो, मैं हूँ मिठाई वाला अब्दुल्ला, अब्दुल्ला अब्दुल्ला, मैं हूँ मिठाई अब्दुल्ला. अरे ಗದ್ಲಾ, ಲುಡ್ಕಂದು ಲುಡ್ಕಿದು ಗದ್ಲಾ ಅಂದ್ರೆ ನಮ್ದು ಇಲ್ಲಿ ಶುರುವಾತು ಕಾಮ್. ಕಾಮ್ ಅಂದ್ರೆ ಅರೇ ಕಾಮ ಬಲತ್ತು, ಇದು ಕೆಲಸ ಬಲತ್ತು ಕಾಮ್. ಏ ಅಲ್ಲಿ ಹಿಡ್ಕೊಂಡು ಮಾತಾಡ, ಏನದು ಕೆಲಸ ಅಂದ್ರೆ? ಅರೇ ಕೆಲಸ ಅಂದ್ರೆ ನಿಮ್ಗೆ ಗೊತ್ತಾಗಿಲ್ಲ? ಬಿಸ್ನೆಸ್, ವ್ಯಾಪಾರ ಮಾಡಕ್ ಬಂದಿದ್ದವು. ಏನಪ್ಪ ನಿನ್ ವ್ಯಾಪಾರ? ಏನ್ ನಿನ್ ಹೆಸರು? ಅಬ್ದುಲ್ಲಾ ಮೇರಾ ನಾಮ್ ಹೈ, ಪ್ಯಾರಾ ನಾಮ್ ಹೈ, ಬಡಾ ಪ್ಯಾರಾ ನಾಮ್. ಮಿಠಾಯಿದು ಮಾರಕ್ಕೆ ಬಂದತಿ, ಮಿಠಾಯಿದು. ಮಂದಿಗೆ ಸೀಟ್ಗೆ ಬಂದಾಗ ಅವ್ರದ್ದು ಬಾಯೊಳಗೆ ಮಿಠಾಯಿ ಹಾಕ್ತತಿ, ಅಂದ್ರೆ ಬೋಲಿದು ಅವ್ರದ್ದು ಮಂದಿಗೆ ಬಾಯಾಗೆ ಇಸಿದು ಹಾಕಕ್ಕೆ ಬಂದತಿ. ಅದು ನಮ್ದು ಕಾಮ್ ಬೇ. ಇವ ಮಾತುಗೊಮ್ಮೆ ಕಾಮ ಅಂತ ಶುರು ಮಾಡಿಯಲ್ಲ, ಒಂದ್ ಜರ ಹಚ್ಚು ಕನ್ನಡದಾಗ ಮಾತಾಡು. अरे आज कन्नड़ के क्या बोलने का रे? काम बोले तो नहीं समझे? बिजनेस बोले तो व्यापार बे, व्यापार. ये अदबुल्ला. अरे नाम मेरा अदबुल्ला नहीं है, अब्दुल्ला है, अब्दुल्ला. ಯಾವ್ದ ಬುಲ್ಲ ಬಿಸ್ನೆಸ್ ಐತಂದಲ್ಲ, ಯಾವ್ದದು ಹೇಳ. ಅದು ಬಂಬು ತಗೊಂಡು ಒಣಿದು ಒಳಗೆ ಎಲ್ಲ ತಿರ್ಗಾಡ್ತತಿ. ನಮ್ದು ಬಂಬುದು ಬಿಸ್ನೆಸ್ ಬೋಲ್ತತಿ. ಇವ ಯಾವ ಇವ ತಲೆ ಅಲ್ದ ಮೆದುಳು ತಿಂತಾನಲ್ಲ. ಆಗಲೇ ನೋಡಿದ್ರ ಕಾಮ ಅಂದಿ, ಈಗ ನೋಡಿದ್ರ ಬೊಂಬು ಅಂತಿದಿ. ಚಂದಾಗಿ ಮಾತಾಡ್ತಾ ಏನ್ ನಾನಾ ಬೊಂಬು ನಿನ್ನ ಬಾಯಾಗ ತುರ್ಕಂದೆ. ಅರೇ ಭಯ್ಯ, ಸಿಟ್ಟಿನ ಒಳಗೆ ಬಂದು ಸೊಟ್ಟಿ ಆಗ್ಬೇಡ, ನಮ್ದು ತೋರಿಸ್ತತಿ ಬಂಬು. ದೇಖೋ ದೇಖೋ. ಅಯ್ಯಯ್ಯ, ಇವ ಬೊಂಬಾಯಿ ಮಿಠಾಯಿ ಮಾರವ. ನಮ್ದು ಬೊಂಬಾಯಿದು ಮಿಠಾಯಿದು ಮಾರೋದು ಬಂದೈತಿ. ತಗೊಳ್ರಿ ಲೇವೋ ಬೊಂಬಾಯಿದು ಮಿಠಾಯಿ. ಅಯ್ಯಯ್ಯೋ, ಬೊಂಬಾಯಿ ಮಿಠಾಯಿ ಮಾರೋ ಮನುಷ್ಯ ನೀನು. ಎಂತ ಮಸ್ತ್ ಡ್ರೆಸ್ ಮಾಡ್ಕೊಂಡಿಯೋ ಮಾರಯ್ಯ. ನೀ ನೋಡಿದ್ರೆ ಚಿಲ್ಲರ್ ವ್ಯಾಪಾರ ಮಾಡ್ತಿದಿ, ಡ್ರೆಸ್ ನೋಡಿದ್ರೆ ಭಾರಿ ಕಾಣ್ತಿದಿ. ಹೌದಲೇ ಅಪ್ಪ, ಸಣ್ಣ ಬಿಸ್ನೆಸ್ನಾಗ ದೊಡ್ಡ ಫೈದೆ ಅಂತ ವ್ಯಾಪಾರ ಇದ್ರೆ ಹೇಳೋ ಮಾರಯ್ಯ, ನಾವು ಮಾಡ್ತೀವಿ. ಮದಗಾಲ ಸಂತ್ಯಾಗ ಹುಟ್ಟಿದಾಕೆ ನಿನ್ ತೆಲಿಗಿಲಿ ಕೆಟ್ಟೈತೇನು? ಈ ಮಗ ಹೇಳ್ತಾನ ಭಾರಿ ದೊಡ್ಡ ಬಿಸಿನೆಸ್ ಅಂತ ಹೇಳಿ. ಅದೇನ್ ದೊಡ್ಡ ಬಿಸಿನೆಸ್ ಕಾಡಿ ನಡಿ. ಅರೇ ಅವ್ರದ್ದು ಪೂಸ್ತೈತಿ, ನಮ್ದು ಬೋಲ್ತೈತಿ, ನಡ್ಬರ್ಕೆ ನಿಂದೇನ? ಅದೇ ಚುಪ್ ಜಾಬೆ. ಏ ಸಿದ್ದು ಮಾವ, ನನ್ ಜೋಡಿ ಮಾತಾಡಬೇಡ ಅಂತ ಹೇಳಿದಿಲ್ಲ ನಿನಗ ನಾನು. ಇನ್ನು ಮುಂದೆ ನಿನಗೂ ಮಾತಿಲ್ಲ. ನಡಿ ಅಂದೆ. ಅಲ್ಲ ಮುಂಜಾನೆಯಿಂದ ಸಂಜೆ ತನಕ ತಿರುಗಾಡಿದ್ರು ₹1.5 ಸಿಗಂಗಿಲ್ಲ. ಹೋಗಿ ಇವನು ಈ ಬೊಂಬಾಯಿ ಮಠ ಮಾರವ. ಚಿಲ್ಲರ್ ನನ್ನ ಮಗನ ಮಾತು ಕೇಳ್ತಿದಿ, ಹೋಗು, ನೀ ಹಾಳಾಗಿ ಹೋಗ್ತಿದಿ. ಹಾಗಲೇ ಕೂತಣಿಕೆ ಜಾ. ನಡಿಯೋ. ಹೆಣ್ಣು ಬೆಂಡಿ ಹೆಂಗ ಹತ್ರ ಬಂದ್ರು ಕಣ್ಣಾಗ ಎಣ್ಣೆ ಹಾಕೊಂಡು
ನಡಿ ನಡಿ. ಅರೆ ಹಂಗ ಯಾಕೆ ಹೋಗ್ತಿದ್ದಾವ್? 2 ರೂಪಾಯಿಗೆ ಬೊಂಬಾಯಿ ಮಿಠಾಯಿ तो ले जा. ನೀ ಯಾಕಂದ್ರೆ ಗಂಟೆ ಬಿದ್ದಿ ಸುಮ್ಮನೆ ನಿಲ್ಲೋ ಬೊಂಬಾಯಿ. मेरा नाम बॉम्बे नहीं है, अब्दुल्ला है, अब्दुल्ला. ಅರೆ ಹಿಡ್ಕೊಂಡಿದ್ದು ಬಿಡು, ಕುತ್ತಾ ನೋಡು. ಬಿಡ್ತೀನಿ. ಈ ಬೊಂಬಾಯಿ ಮಿಠಾಯಿದಾಗ ದೊಡ್ಡ ಫಾಯ್ದೆ ಐತಂತ ಹೇಳಿದಲ್ಲ. ಡ್ರೆಸ್ ನೋಡಿದ್ರ ಫಾಯ್ದೆ ಐತಿ. ದುಡಿದ ರೊಕ್ಕ ಎಲ್ಲ ಎಲ್ಲಿಡ್ತಿ? ಬೋಲ್ತು ಪಹಲೆ छोड़ो, ಕುರ್ತಾ छोड़ो ಬೋಲ್ತು. ಅರೆ ಅಲ್ಲ, ಇದು ಹುಡುಗಿ ನಮ್ದಿಗೆ ಎಷ್ಟು ಗಟ್ಟಿಗೆ ಹಿಡ್ಕೊಂಡಿತ್ತು. देखो लड़की, खोल दे तेरे खिड़की. ಏ ಏನದು ಕಿಟಕಿ ತೆಗೆದು? ಕಿಟಕಿ ಬೋಲೆ ತೋ, ಇದು ನಿಮ್ದು ಕಿವಿದು ಕಿಟಕಿ ಬೋಲೆ ಮೈ. देखो लड़की, ನಮ್ದಿಗೆ ಹಿಂದೂ भी नहीं ಮುಂದು भी नहीं. ಹಿಂದೆ ಮುಂದೆ ಏನೂ ಇಲ್ಲ. ಏ ವೈಸಾ ಗಲತ್ ನೈ ನನ್ನ. ಇದು ಹಿಂದೂ ಇಲ್ಲ ಮುಂದೂ ಇಲ್ಲ ಬೋಲೆತ್ತು ಮಾ ಬಾಪ್ ಅಂದ್ರೆ ತಂದಿದೆ ತಾಯಿಗೆ ಇಲ್ಲ. ನಂದು ಜೀವನಕ್ಕೆ ನಾನು ಒಬ್ಬನೇ ರಾಜ ಐತಿ. ಅಂದ್ರೆ ನಿನ್ನ ಜೀವನಕ್ಕೆ ನೀನು ಒಬ್ನೇ ರಾಜ ಅಂದಂಗಾತಲ್ಲ. ರಾಣಿ ಇಲ್ಲ, ಬಾರೋ ನನ್ ರಾಜ. छोड़ो 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 छोड़ो, ನಮ್ದು ಹಂಗೆ ಹರಿದು ಬಿಟ್ಟಿತ್ತು. ಅರೆ ಲಡ್ಕಿ, ಈಗ ಹೋದ್ನಲ್ಲ ಆ ಹುಡುಗ ಯಾರು ಐತಿ? ಅವ ನನ್ ಸ್ವಾದರ ಮಾವ, ಹೆಸರು ಸಿದ್ದು ಅಂತ. ಮಾವ ರಿಸ್ಕಿ ಮಾವಂದಿಗೆ ಬಿಟ್ಟು ನಮ್ದು ಮೇಲೆ ಸವಾರಿ ಮಾಡ್ತೈತಿ. ಹೋಗ ನೀನು ಹೋಗು. ಇನ್ನು ನಾನಾ ಬಾ ಅಂತ ಕರೆದ್ರು ಅವ ಏನ ಬರಂಗಿಲ್ಲ. ಅದಕ್ಕ ಅವನು ಕೂಡ ನಾ ಜಗಳ ಆಡಿದ್ದು. ಮಾತು ಬಿಟ್ಟು ಬಿಟ್ಟಿನಿ ನಾನು. ಮಾಲೂಮ್ ಹುವಾ ಮಾಲೂಮ್ ಹುವಾ. अरे अल्लाह या खुदा, ये क्या किया रे? इस जन्नत की परी को फ्री में दिया क्या रे? ಅಯ್ಯಯ್ಯೋ ನಮ್ಮ ಅಪ್ಪ ಬಂದ. ಮಂತವ ಲೇ ಮಂತವ, ನನ್ನ ಮಗಳಿಗೆ ಹುಡುಗಿ ಯಾಕೆ ಓಡಿ ಹೋತು ಅಂತೀನಿ ನಾನು. ಲೇ ನೀನಾರ ಮಾಡ್ತೀನೋ ಮಗ ನನ್ನ ಮಗಳಿಗೆ? ಯಾರಂತ ತಿಳ್ಕೊಂಡಿ ಮಗ ನನ್ನ? ಈಗ ಓಡಿ ಹೋತಲ್ಲ ಅವರಪ್ಪ ಬಸಪ್ಪ ನಾನು. ಅರೆ ನಿಮ್ದು ಹುಡುಗಿಗೆ ನಾನು ಏನು ಮಾಡಿಲ್ಲ. ನಮ್ದು छोड़ोದಿ, ನಾವು ಬೊಂಬೈದು ಮಿಠಾಯಿ. ಏನಂದಿ? ಬಾಂಬಾಯಿ ಮಟನ? ಲೇ ಮಗನ, ಬಾಂಬಾಯಿ ಮಟನರ ಆಗೋಲ್ದು, ಪುನರ್ ಮಟನರ ಆಗೋಲ್ದು. ಯಾರ್ಲೇ ಮಗನ ನೀನು? ಏನ್ ಮಗ ನಿನ್ನ ಹೆಸರು? ಏನು ಮಗ? ಅರೇ ಅಬ್ದುಲ್ಲಾ, ನಂದು ಹೆಸರು ಅಬ್ದುಲ್ಲಾ. ಏನಂದಿ? ಹೆಸರ ಇಟ್ಟಿಲ್ಲ ಯಾಕಲೆ? ತೊಟ್ಲ ತಗೋರ್ ಯಾರು ಸಿಗಲೇ ಇಲ್ಲ. ಅರೆ ಇಸ್ಕಿ ನಾನು ಒಂದು ಹೇಳ್ತೈತಿ, ಇದು ಒಂದು ತಿಳ್ಕೊಂತೈತಿ. ಅರೆ ಬುಡ್ಡೆ, ಕಿವಿ ಸುಂತಾಕೇನ ರೇ ಬುಡ್ಡೆ? ಓ ಸುಲ್ತಾನ್ರು ಓಣ್ಯಾಗ ಬುಡ್ಡಿ ಮನ್ಯಾಗ ಇದೀಯ? ಮಾಕ ನನ್ಗೆ ಹೇಳಕ್ಕೆ ಬರಂಗಿಲ್ಲ, ಇದಕ್ಕೆ ತಿಳ್ಕೊಳಕ್ಕೆ ಬರಂಗಿಲ್ಲ. ನಾನು ಒಂದು ಹೇಳ್ತೈತಿ, ಇದು ಒಂದು ತಿಳ್ಕೊಂತೈತೆ. छोड़ ಚಿಂದಿಕೆ, ಅರೆ ಚಿಂದಿಕೆ, ಅರೆ ಬೊಂಬಾಯಿ ಮಿಠಾಯಿ ವಾಲ. ಏನಂದಿವ? ಚಿಂದಿ ಆರ್ಸಕ್ ಹೋಗ್ತೀನಿ ಅನ್ನ? ಚಿಂದಿ ಆರ್ಸಕ್ ಹೋಗ್ತೀನಿ ಅನ್ನೋ ಏನ್ ಜೀಲಿಗೆ ಹೋಗ್ತೀನಿ ಅನ್ನೋ ಅದು ತಿಳಿಲೇ ಇಲ್ಲ. ಹೌದು, ಈ ನನ್ನ ಮಗಳು ಇವನ್ ಕುಟಗೆ ಯಾಕೆ ಬೆನ್ನ ಹತ್ತಿರ್ಗ ಕಟ್ಟಾಳ? ಏನಾಗ್ಲಿ, ಈಗ ಹರಿಯೋದು ಹುಡ್ರು ಮನಿ ಬಿಟ್ಟು ಅಡ್ಯಾಡಕ್ ಹಚ್ಚಿ ಬಿಡ್ತಾರ. ಏನಾಗ್ಲಿ, ಇವತ್ತು ಮನಿಗೆ ಹೋಗಿ ಆಕಿ ಬಿಗ್ ಬಂದ್ ಮಾಡೇ ತೀರ್ಬೇಕು. ಹೀರಿಕಾಯಿ, ಸೌತಿಕಾಯಿ, ಬೆಂಡಿಕಾಯಿ, ನುಗ್ಗಿಕಾಯಿ, ಹಾಗಲಕಾಯಿ, ಅದು ಅಲ್ಲ ಗುಂಡು ತಂದಿರಿ ಬರ್ರಿ. ಉಳ್ಳಾಗಡ್ಡಿ, ಕುಂಬಳಕಾಯಿ. ಹಾಗಾಯ್ಯೋ ನಾವು ಯಾರು ಒಬ್ಬರ ಬರವಲ್ರು. ಅದ್ರಾಗ ನಾವು ವ್ಯಾಪಾರಕ್ಕರ ನಿಂತಿನೋ ಎಲ್ಲೋ ಅನ್ನಂಗಾಗ್ಯದ. ಮೂಡುನು ಸರಿ ಇಲ್ರಿ ನಂದು. ಈ ಮೊದಲು ನಾನು ಶಶಿ ಮಾಂತು ಎಷ್ಟು ಪ್ರೀತಿ ಮಾಡ್ತಿದ್ಲು. ಮಾವ ನಿನ್ನ ಬಿಟ್ಟು ಇರಂಗಿಲ್ಲ, ನಿನ್ನ ಮದುವೆ ಆಗ್ತೀನಿ ಹಂಗ ಹಿಂಗ ಅಂತೇಳಿ ನಮ್ಮನ್ನು ಉರಿಪಿಗೆ ಅಭಿಸಿ ಈಗ ಒಂದು ನಮೂನಿ ಮಲಗಿಸಿ ಬಿಟ್ಟಾಡ್ರಿ. ಅದ್ರಾಗಿ ಅವನ ಬೊಂಬಾಯಿ ಮಿಠಾಯಿ ನನ್ನ ಮಗ ಬಂದಾನ ಅವನು ಬೆನ್ನ ಹತ್ತೆ ಹೊಂಟಾಳ ಅಂದ್ರೆ ಏನೋ ಇರ್ಬೇಕಿದ್ರಾಗ. ಬಿಡಬಾರ್ದು. ಏನಲ್ಲೇ ಪಂಚು, ಏನ ಕಾಯಿಪಲ್ಲೆ ವ್ಯಾಪಾರ ನಡೆಸಿಯ? ಕಾಣೋದಿಲ್ಲ ನಾನು ಬುಟ್ಟಿ ತರಕಾರಿ ಮಾರಾಕತ್ತೀನಿ, ಮತ್ತೇನು ಮಾಡ್ಲಿ? ನಿಂದು ಮಾರದ ಬೆಂಕಿ ಹಚ್ಚಪ್ಪ. ಏನು ನನ್ನ ಬಡ್ಡಿನ ಬರ್ಲಿಲ್ಲ ಲೋ ಮಗನ? ನಾನಿನ ಅಳಿಯಾನು ಸಾಲ ಕೊಟ್ಟು ಬಡ್ಡಿ ಕೇಳ್ತೀಯಲ್ಲ, ಅದು ನಮ್ ದಂಧೆ ಏನಪ್ಪ. ಹೋಲ್ ಬಿಡು, ನಿನಗೆ ಅಸಲು ಕೊಡೋದಾಗದ್ ಹೋದಲ್ಲ, ಬಡ್ಡಿ ಅಷ್ಟು ಕೊಟ್ಬಿಡು ಹೋಗು. ಏ ಮಾವ, ಕೊಟ್ಟದ್ದು 5,000, 10,000 ಬಡ್ಡಿ ತಿಂದ್ಯಲ್ಲೋ. ಅದೇನೇ ಇರ್ಲಪ್ಪ, ಇವತ್ತು ಸಂಜೆ ಮುಂದೆ ನನ್ನ ರೊಕ್ಕ ಬಂದು ಬಿಡ್ಬೇಕಾದ್ರೆ ಬಂದು ಬಿಡ್ಬೇಕು ನೋಡು. ಕೊಡದಿದ್ರ ನೀ ಅಲ್ಲಿ ಬಿಡ್ತೀಯೋ? ಹೋಲಿ ಬಿಡಲೆ, ನನ್ನ ಮಗಳು ಎಲ್ಲರೂ ನೋಡಿದೆ. ಏ ಮಾವ, ನಿನ್ನ ಮಗಳು ಮೊದಲಂಗೆ ಉಳ್ದಿಲ್ಲೋ, ಪರಕ್ಕಾಗ್ಯಾಳ. ಚೈನಿ ಮಾಡಾಕತ್ತಾಳ, ಚೈನಿ ಗಡನ ಮದ್ವಿ ಮಾಡು. ಇಲ್ಲ ಅಂದ್ರೆ ನೋಡ ಕಂಬ ಏರಿ ಕುಂದಿರ್ತಾಳ, ನೀ ತೆಳಗ್ ಭಜನಿ ಮಾಡ್ಕೊಂತ ಕೂಡ್ಬೇಕಾಗುತ್ತ. ಗಡನ ಮದ್ವಿ ಮಾಡಪ್ಪ. ಹೋಗಲೆ, ನಾವು ಮಾತಾಡ್ತೀವಿ ಮಾಡ್ತೀವಿ. ಈ ವಯಸ್ಸಿನ ನನ್ನ ಮದುವೆ ಅಲ್ಲೇ ನಿಮ್ಮ ಮಾವನ ಈ ವಯಸ್ಸಿನ ಮದುವೆ ಮಾಡಿಕೊಂಡ್ರೆ ಏನಾಗತ್ತೆ ಗೊತ್ತ? ಇಲ್ಲಿ ಏನಾಗುತ್ತಪ್ಪ? ಕಂದಿಲ್ ನಂದಾಗತ್ತ, ಬೆಳಕ್ ಮಂಜಿದಾಗತ್ತಲೇ. ಕರ್ಮ ಕಾಂಡ ನಿಂದ ಅಲ್ವ ಮದ್ವಿ, ನಂದು ನಿಮ್ಮ ಮಾವನ್ ಕಿವ್ಯಾನ್ ಪಾತ್ರ ಹರಿದಿಯಾ? ನಿಮ್ಮ ಮಾವನ್ ನನ್ನೇನು ಕ್ಯಾಪನ್ ಮಾಡಿ ಅಲ್ಲೇ ಉದಾಡಿ ಇದ್ಯಾವ್ದಿದು?
ನಿನ್ನ ಮಗಳದು ನಂದು ಮದುವೆ ಅಂದೆ. ಓ ನನ್ನ ಮಗಳು ಮದುವೆ ಅಂದೆ. ಹ್ಮ್. ನಿನ್ ಹೇಳಿಲ್ಲ ಅಲ್ಲೇ ನಾನು ಏನು? 2 ಲಕ್ಷ ರೂಪಾಯಿ ತಗೊಂಡ್ ನನ್ನ ಕೈಯ ಕೊಡಪ್ಪ, ಮಗಳ ಮದುವೆ ಮಾಡ್ತೀನಿ ಅಂತ. 2 ಲಕ್ಷ ಕೊಡದ್ರೊಳಗ ನಾ ಮುದುಕಾಗೆ ಹೋಗ್ತೀನಿ. ಲಗು ಲಗು ವ್ಯಾಪಾರ ಮಾಡ್ಲಿ ಅಂತ ನಿಂಗೆ ರೊಕ್ಕ ಕೊಟ್ಟಿದ್ದು. ವ್ಯಾಪಾರ ಮಾಡಿ ರೊಕ್ಕ ಗಳಿಸ್ಕೊಂಬ ನನ್ನ ಕೈಯ ಕೊಡು, ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ. ಹೌದಪ್ಪ, ನೀ ಎಲ್ಲ ರೊಕ್ಕ ಕೊಟ್ಟಿದಿ, ಅದ ರೊಕ್ಕದಾಗ ದುಡ್ಯಾಕತ್ತೀನಿ. ಏನು ಮಾವ ದುಡ್ದದ್ದೆಲ್ಲ ಬಡ್ಡಿ ನಿನ್ನ ಹಣಕ್ಕೆ ಬಡಿಯಾಕತ್ತೀನಿ ಅಲ್ಲೋ. ಓ ಬಡ್ಡಿ ತುಟ್ಟಿ ಆಗತ್ತಂತ ಹೋದಲ್ಲ, ಸೇವ್ ಮಾಡ್ತೀನಪ್ಪ. ನೀ ಎಷ್ಟು ಕೊಡ್ತಿದ್ದಿ ಈಗ ಹೇಳ ನೋಡೋಣ. ಯಾಕೆ 110 ರೂಪಾಯಿ ತಗೊಳ್ಳೋದಿಲ್ಲ? ಓ 100ಕ್ಕೆ 10 ಕೊಡ್ತೀನ? ಹಾಗಾದ್ರೆ 20 ಪೈಸೆ ಕಡಿಮೆ ತಗೊಂತೀನಿ, ಆತಿಲ್ಲ? ಹಾ ಶಿವ ಶಿವ ಶಿವ, ಏನೋ ಏ ಮಾವ, ನಮ್ಮ ಮಾವ ಏನೋ ಸಾಯಿ ಮಾಡ್ತಾನಂತಂದ್ರೆ ಏನೋ ಬೇರೆ 20? ಅಮ್ಮ 20 ಪೈಸೆ ಅಂದ್ರೆ ಕಡಿಮೆ ಆತಂತ ತಿಳ್ಕೊಂಡೇನು? 5 ಜ್ಯೂಸ್ ಕೂಡಿಟ್ರ 1 ರೂಪಾಯಿ ಆತೇನಪ್ಪ. ಆಯ್ತು ತಗೋ, ನೀ ಏನು ಬಡ್ಡಿನೂ ಕಡಿಮೆ ಮಾಡಂಗಿಲ್ಲ, ರೊಕ್ಕನೂ ಕೊಡಂಗಿಲ್ಲ, ನಿನ್ನ ಮಗಳ ಮದುವೆನೂ ಆಗಂಗಿಲ್ಲ. ಆವಾಗ ನಿನ್ನ ಮಗಳು ಯಾವನ್ ಕೂಡಾರ ಓತ ಕುಂದ್ರು ಅಂತೀನಿ ಗೆಣಸು ಬಾರಿಸ್ಕೊಂತ ಆಗ ಮುದೋಡಿ. ಆಯ್ತಪ್ಪ, ಇನ್ನು 10 ರೂಪಾಯಿ ಬಡ್ಡಿ ಕೊಟ್ಟು ತಗೊಂತಿದ್ನಲ್ಲ, ಇನ್ನು 5 ರೂಪಾಯಿ ಬಡ್ಡಿ ಕೊಡ್ತೀನಿ. ಹೆಂಗಾರ ಮಾಡಿ ದುಡ್ಡು ಗಳಿಸ್ಕೊಂಬಂದು ನನ್ನ ಕೈಯ ಕೊಡಲೇ ನನ್ನ ಮಗಳ ಮದುವೆ ಮಾಡ್ತೀನಿ. ಮುಂದೆ ಆ ಮಿಠಾಯಿ ಮಾರವ್ ನೋಡ್ಕೊಳ್ಳೋದು ನಾನು ಕೂಡಿದ್ದು. ಹೌದು, ನೀ ಎಲ್ಲ ಬಡ್ಡಿ ಕಡಿಮೆನ ಮಾಡ್ತಿದಿ. ಬಿಡ ನೀನ ಪೂರಾ ಕಡಿಮೆ ಮಾಡಿದ್ರು ಬೇಷ ಇತ್ತು. ಅದು ನಮ್ ದಂಧೇನೆ, ಹಂಗ್ ಮಾಡಕ್ ಬರಾಗಲ್ಲ. ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅನ್ನಿದ್ ನಿನಗೆ ಕರೆ ಐತೇನಪ್ಪ. ನಾ ಏನಾದ್ರು ಕಡಿಮೆ ಮಾಡ್ತೀನಿ ಅಂದಿನಲ್ಲೇ. ಈಗ ನಾನು 2 ಕೆಲಸ ಅದಾವಪ್ಪ. 2 ಕೆಲಸ? ಯಾವ್ದಪ್ಪ? ಆ ಮಿಠಾಯಿ ಮಾರವನ್ನ ಗೊತ್ತಿಗಚ್ಚೋದು 1, ನನ್ನ ಮಗಳದು ನಿಂದು ಮದುವೆ ಮಾಡೋದು 2. ಇವೆರಡು ತಲೆ ಮ್ಯಾಗ ಇಟ್ಕೊಂಡು ಹೋಗ್ತೀನಪ್ಪ. ಈಗ ಚಲೋ ಆತ್ ನೋಡ. ಇನ್ನೇನಾಯ್ತು, ಅವನು ನೀನು ಮುಲ್ಲಂಗಿ ಹಿಡ್ಕೊಂಡು ಅಡ್ಡಾಡ್ದ ಬೇಡ. ಇವನ ಮಗಳ ಮದುವೆ ಮಾಂತು ಮಾಂತು. 100 ಜನುಮದ ಗೆಳೆಯ, ಶೃಂಗಾರ ಸೀಮೆಯ ಒಡೆಯ, ನೀನೆ ಚಂದವು ನಿನ್ನಂದ ಚಂದವು, ಅಂತರಂಗ ತುಂಬಿಕೊಂಡ ಮಾತು ಚಂದವು. ನೀನೆ ಚಂದವು ನಿನ್ನಂದ ಚಂದವು, ಅಂತರಂಗ ತುಂಬಿಕೊಂಡ ಮಾತು ಚಂದವು. ಛೇ 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 ಛೇ, ಏನ್ ಗದ್ಲ ರೀ ಇದು ಗದ್ಲ. ಈ ಹರಿ ಅನ್ನೋದು ಬಂತಂದ್ರ ಹಡದ್ ತಂದೆ ತಾಯಿಗೆ ಏನು ಗೊತ್ತಾಗ್ತೈತ್ರಿ ನಮ್ ಫಜಿತಿ ಅಂತಿನ. ಈಗ ನೋಡ್ರಿ, ದನ ಕರು ಹಕ್ಕಿ ಪಕ್ಷಿ ಹುಲಿ ಸಿಂಹ ಇವೆಲ್ಲ ನೋಡ್ರಿ ತಮ್ಮಂತಾವ ಯಾರ ಅಪ್ಪಣೆ ಇಲ್ದ ಹೆಂಗ ಸುಖದಿಂದ ಜೀವನ ಸಾಗಿಸ್ತಾವು. ಆದ್ರ ನಮ್ ಪರಿಸ್ಥಿತಿ ಹಂಗಲ್ರಿ. ಮನುಷ್ಯಂದು ಮೊದ್ಲ ಮದುವೆ ಆಗ್ಬೇಕಂತ, ಆಮೇಲೆ ಸುಖ ಸಂತೋಷ ಪಡಿಬೇಕಂತ. ಇನ್ನು ಮುಂದೆ ಏನಾಯ್ತೋ ಏನೋ ನನ್ನ ಪರಿಸ್ಥಿತಿ. 100 साल पहले मुझे तुमसे प्यार था, मुझे तुमसे प्यार था, आज भी है और कल भी रहेगा. ಲಾಲಿಪಾಪ್ ಲಾಲಿಪಾಪ್ ಲಾಲಿಪಾಪ್, ಹಾಫ್ ರೇಟ್ ಚೀಪ್ ರೇಟ್, ಬರ್ರಿ ತಗೊಳ್ರಿ ತಿಪ್ರಿ, ಹೊಸ ರುಚಿ ನೋಡ್ರಿ ನೋಡ್ರಿ ಲಾಲಿಪಾಪ್. ಮುದುಕರು ಚೀಪಿದ್ರ ಡಮ್ ಡಮ್ ಅನಸ್ತತಿ, ಮತ್ತ ಹುಡುಗರು ಚೀಪಿದ್ರ ಡಿಮ್ ಡಿಮ್ ಅಂತತಿ. ಇನ್ನ ಹುಡುಗ ಹುಡುಗಿ ಚೀಪಿಟ್ರಂತೂ ಡಮ್ ಡಮ್ ಡಿಗಾ ಡಿಗಾ ಆಕತಿ. ಲಾಲಿಪಾಪ್ ಲಾಲಿಪಾಪ್ ತಗೊಳ್ರಿ, ಹೊಸ ರುಚಿ, ಲೇವೋ ಲೇವೋ ಲೇವೋ. ಅರೇ ನಿಮ್ಮನ್ನ ನೋಡಿ ಇಲ್ಲಲ್ರಿ ನಾವು, ನೀವು ಒಂದು ಚೀಪ್ತಿರೇನು? ಏನ್ರದು ಚೀಪೋದು? ಲಾಲಿಪಾಪ್ ರೀ, ಲಾಲಿಪಾಪ್ ತಗೋರಿ, ಹಿಡಿರಿ, ಚೀಪ್ರಿ. ನಿಮ್ಮ ವ್ಯಾಪಾರ ಯಾಕೋ ನನಗೆ ಹಿಡಿಸ್ವಲ್ದು. ಯಾಕ್ರಿ? ನಿಮಗ ಚೀಪುದು ಹಿಡ್ಸಂಗಿಲ್ಲ ಅನ್ರಿ? ಇಲ್ಲಪ್ಪ, ಮೊದಲು ಬೊಂಬು ತಂದಿದ್ರು ನೋಡ್ರಿ, ಅದು ಮಸ್ತ್ ನೋಡ್ರಿ. ಅರೇ ಅಲ್ಲ, ಬಂಬು ಅಂದ್ರೆ ನಿಮ್ಗೆ ಬಹಳ ಪ್ರೀತಿ ಕ್ಯಾಚಿ. ಏ ಅದಬುಲ್ಲ, ಅರೇ ಇಸ್ಕಿ, ನಮ್ದು ಹೆಸರು ಅದ್ಬುಲ್ಲಾ ಅಲ್ರಿ, ಅಬ್ದುಲ್ಲಾ. ಅಬ್ದುಲ್ಲಾ ಬೋಲೋ. ನಿನ್ ಮ್ಯಾಲ ಮನಸ್ಸಿರ್ಲಿಕ್ಕಂದ್ರ ನಾ ಬೊಂಬು ತಗೊಂಡು ಬಾ ಅಂತ ಹೇಳ್ತಿದ್ನೇನ. ಅರೇ ಇಸ್ಕಿ, ಅಂದ್ರೆ ನಿಮ್ದುಗೆ ನಮ್ದು ಬಂಬು ಬಹುತ್ ಪಸಂದ್ ಆಗೈತಿ. ಏನಾರ ಯಾಕಾಗಲ್ದ, ನಂದು ದೊಡ್ಡ ಗದ್ಲ ಐತ್ ನೋಡು ಅದಬುಲ್ಲ. ಅರೇ ಇಸ್ಕಿ, ಅದ್ಬುಲ್ಲಾ ನೈ ಜಿ, ಓ ಅಬ್ದುಲ್ಲಾ ನಾಮ್ ಹೈ ಮೇರಾ. ಹಾ ಅದಬುಲ್ಲ. ಓ छोड़ो जी, ಇದು ನಿಮ್ದು ಏನು ಗದ್ಲ ಆಗೈತಿ. ನಮ್ಮಪ್ಪ ವರದಕ್ಷಿಣೆ ಕೊಡವಲ್ಲ. ಅರೆ ಈ ಕೋನ್ ಪೂಜ್ತಾ ಜೆ ವರದಕ್ಷಿಣಿ? ಅರೆ ನನಗೆ ಯಾಕೆ ಬೇಕು ವರದಕ್ಷಿಣಿ? ನಾನೇ ನಿಮ್ಗೆ ಬೇಕಾದ್ರೆ ಕನ್ಯಾದ್ದು ದಕ್ಷಿಣೆ ಕೊಡ್ತಿತ್ತಿ ಬೇಕಾದ್ರೆ. ಹಾ ಅದನ್ನ ನೋಡ್ ನಮ್ಮಪ್ಪ ಕೇಳೋದು. ಕಾಸ ತನ್ನ ಅಳಿಯಾಗ 2 ಲಕ್ಷ ರೂಪಾಯಿ ಕೇಳ್ತಾನಂದ್ರ ಬೇರೆದವ್ರಿಗೆ ಎಷ್ಟು ಕೇಳ್ತಾನೋ ಏನೋ. ಅರೆ 2 ಲಕ್ಷ ಕೇಳ್ತೈತಿ, ನಾನು 5 ಲಕ್ಷ ಕೊಡ್ತೈತಿ. ನಮ್ದು ನಿಮ್ದು ಶಾದಿ ಆಗಿಬಿಟ್ರೆ ಸಾಕು. 5 ಲಕ್ಷ? ಈ ವಿಷಯ ಹೋಗಿ ನಮ್ಮಪ್ಪ ಹೇಳ್ತೀನಿ, ನಾಳೆ ನಮ್ದು ನಿಂದ ಮದ್ವಿ. ಅರೇ 5 ಲಕ್ಷ ಕೊಟ್ರೆ ನಮ್ದು ನಿಮ್ದು ಶಾದಿ ಆಗ್ಬಿಟ್ರೆ ಸಾಕು. ನಾಳೆಗೆ ಕೊಡ್ತಿತ್ತೆ 5 ಲಕ್ಷ.
ನಮ್ದು ನಿಮ್ದು ಶಾದಿ ಆಗ್ಬಿಟ್ರೆ ಖಲಾಸ್. ನಾ ಯಾಕೋ ಇವತ್ತ ಕೊಡು, ನಾಳೆಗೆ ಮದುವೆ. ಅರೇ ನಮ್ದು ಮಾವಂದು ಬಂತು. ಬಾ ಮಾವ, ನಮ್ದುಗೆ ಹಣ ಕೊಟ್ಬಿಟ್ರೆ ನಿಮ್ದು ಮಗಳಿಗೆ ನಮ್ದು ಕೊಟ್ಟು ಶಾದಿ ಮಾಡ್ತೈತಿ. ರೊಕ್ಕ ಅಷ್ಟ ಕೊಡು ನನಗ, ರೊಕ್ಕ ಬಂದ್ರೆ ಸಾಕು. ಅವ ನನ್ನ ಮಗಳಿಗೆ ಸುಖ ಕೊಡವನರ ಇರ್ಲಿ, ಮುದುಕ್ನರ ಇರ್ಲಿ, ಯಾರ ಇರ್ಲಿ, ರೊಕ್ಕ ಬಂದ್ರೆ ಒಟ್ಟು ಮದುವೆ ಮಾಡಿಬಿಡವ್ ನಾನು. ಅಚ್ಚಾ ಐಸಾ ಕ್ಯಾ ಬಾತ್, ಮೈ ಪೈಸೆ ದತ್ತು ನಿಮ್ದುಗೆ ಹಣ ಕೊಟ್ಬಿಡ್ತೈತಿ. ಯಪ್ಪ ನಿನ್ ಕಿವಿನೇ ಕೇಳಿಸಂಗಿಲ್ಲ, ರೊಕ್ಕ ಅಂದುಕೊಳ್ಳೇನೆ ಕಿವಿ ಕೇಳಿಸಿದ್ವಲ್ಲ ನನಗ. ಯವ್ವ ನಿಮ್ಮಪ್ಪ ರೊಕ್ಕನ ಎಷ್ಟು ಪ್ರೀತಿ ಅದ ನಿನಗೆ ಗೊತ್ತೈತಿಲ್ಲ. ರೊಕ್ಕ ಗಟರದ ಬೀಳುವಲ್ಲಕ್ಕ ತಗೊಂಡು ಬಾಯಾಗಿ ಇಟ್ಕೊಳ್ಳವ ನಾನು. ನಿಂದ್ರಿ ಏ ಅದಬುಲ್ಲ, ಅದು ನಮ್ದು ಅಜಿಬುಲ್ಲಾ ಅಲ್ಲ, ಹೆಸರು ಅಬ್ದುಲ್ಲಾ. ಅಬ್ದುಲ್ಲಾ ಏ ಅದ ಬಿಡ. ಅಲ್ಲ ಮೊದ್ಲು ಶುದ್ಧ ಕನ್ನಡ ಮಾತಾಡ್ತಿದ್ದೆ, ಈಗ ಮತ್ ಶುರು ಮಾಡಿದ್ದೇನೆ ಹಿಂದಿ. ಅರೇ ನಮ್ದು ನಿಮ್ದು ಶಾದಿ ಆಗೋದು ಅದೇನು ಖುಷಿದಿ ಒಳಗೆ ನಮ್ಗೆ ಬಹುತ್ ಹಿಂದಿಂದು ಭಾಷಾ ಬರಕ್ಕೆ ಶುರು ಆಗ್ಬಿಡ್ತು. ಯಪ್ಪ ನೋಡಿದೆ ಅವ ಕಾಲಿಲಿ ಹೆಂಗ ನೆಲ ಕೆರಿತಾನ. ನಾ ಎಲ್ಲ ಅವನಿಗೆ ಸಮಾಧಾನ ಮಾಡಿ ಬರ್ತೀನಿ, ನೀ ಹೋಗ. ಓಕೆನವ, ನನಗೇನವ ಒಟ್ಟು ರೊಕ್ಕ ಬಂದ್ರು ಸಾಕಂಗ. ಆತಾತ ಅಬ್ದುಲ್ಲಾ, ನಾನಂತೂ ರೊಕ್ಕ ಕೊಟ್ಟವನ್ನ ಮದ್ವೆ ಆಗ್ತೀನಿ. ನೀನು ಹೋಗಿ ರೊಕ್ಕ ತಗೊಂಡ್ ಬಾ, ನಾಳೆನೆ ನಮ್ಮಿಬ್ಬರು ಮದ್ವಿ. ಇವತ್ತೇ ಹೆಂಗೆ ಆಗ್ತೈತಿ, ಇವತ್ತು ಬ್ಯಾಂಕ್ದು ಬಂದು ಐತಿ, ಸೂಟಿದು ಐತಿ. ನಾಳೆಗೆ ಬ್ಯಾಂಕ್ದು ಒಳಗೆ ಹೋಗ್ಬೇಕು, ಆಮೇಲೆ ರೊಕ್ಕದ್ದು ತಗೊಂಡು ಬರ್ಬೇಕು. ತಗೊಂಡ್ ಬಾ, ರೊಕ್ಕ ತಂದು ನನ್ನ ಕೈಯ ಕೊಡು, ಮತ್ ನಮ್ಮ ಅಪ್ಪನ ಕೈಯ ಕೊಟ್ಗಿಟ್ಟಿ. ಆಯ್ತು ಆಯ್ತು ಆಯ್ತು, ರೊಕ್ಕ ತಗೊಂಡು ಬಂದು ಕೊಡ್ತೈತಿ. ನಮ್ದು ನಿಮ್ದು ಶಾದಿ ಆಗೋದು ಖಾತ್ರಿ ಆತು. ಬಾಳ ಕೆಬ್ರು ಬೇಡ, ಮುರ್ಕೊಂಡು ಗಿರ್ಕೊಂಡಿ ಕಾಲ. ಅರೆ ಬರೇ ಹಂಗೆ ಕಳ್ಸಿದ್ರಿ ಹೆಂಗೆ? ಸ್ವಲ್ಪ ಗರಂ ಗರಂ ನರಂ ನರಂ ಕುರುಂ ಕುರುಂ ಹೋನಾಕಿ ಬಾ ದಣ್ಕೊಳಕ್ ಹೋಗ್ಬೇಡ. ಏನಿದು ಗದ್ಲ? ಅಲ್ಲ ನಮ್ಮ ಸಸಿ ಇನ್ನೂ ಸಸಿ ಅದಳ ಅಂತೇಳಿ ನೀತಿ ನಿಯಮದಿಂದ ಪ್ರೀತಿ ಮಾಡಿ ಮದುವೆ ಆಗ್ಬೇಕಂತ ಮಾಡಿದ್ದ ತಪ್ಪಾತದಂತಿನ್ನ. ಅಲ್ಲ 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 ಅಕ್ಕಿ ಹೇಳಿದ್ಲು ಮದ್ವಿಕ್ಕಿಂತ ಮೊದಲು ಬೇಕಾದ ಮಾಡೋ ಮಾವ ಅಂತೇಳಿ. ಅದು ಆಗಿದ್ರೆ ಬೇಷ ಆಗ್ತಿತ್ತಲ್ಲ ಅಂತೀನಿ. ಅಂತಂದ್ರಾಗ ನನ್ನ ಮಗ ಅಬ್ದುಲ್ಲಾ ಆಕಿನ ತಗೊಂಡು ತಿರುಗಾಡಕತ್ತೇನ, ಮಂದಿನೂ ಟಿಂಗಲ್ ಮಾಡಿ ಹೇಳಕತ್ತಾರ, ಏ ನಿಮ್ಮ ಸಸಿ ಅವನ ಜೊತೆ ಕುಣಿದಾಡಕತ್ತೇಳ, ಅವನ ಜೊತೆ ಆಡಾಕತ್ತೇಳ ಅಂತೇಳಿ. ಆದ್ರೂ ಬಿಡಬಾರ್ದು, ಸಣ್ಣ ಬಿಡಬಾರ್ದು. ಅವನವನ ಏನಾರ ಮಾಡಿ ಆಕಿನ ನಾನಾ ದಕ್ಕಿಸ್ಕೋಬೇಕು. ಇವ ಯಾರಿವ? ಸಿದ್ಧ, 4 ವಾರ್ಡ್ ಸಿದ್ಧ. ಆಡು ಸುಲು ಬಿಡ್ತೀನಿ ನಾನು, ಪಂಚ್ ಇಟ್ಟ ಏನಾಗುತ್ತೆ ಹೇಳಾಕ ಬರಂಗಿಲ್ಲ. ಏನ್ಪಾ ಏ ದೇವ್ರ, ಒಬ್ರ ನಿಂತು ಬಿಟ್ಟಿಯಲ್ಲ, ಯಾಕ ಕಾಯಿಪಲ್ಲೆ ವ್ಯಾಪಾರಕ್ಕೆ ಹೋಗಿಲ್ಲ ಅಲ್ಲಿ? ಯಾಕೋ ಎಲ್ಲಿ ಕಾಯಿಪಲ್ಲೆ ತರ್ತಿದಿ? ಯಾಕ ಮಾವ ಗೊತ್ತಿಲ್ಲ ನಿನಗೆ? ಅತ್ತಾಗಿದ್ದೆ ಯಾವ ಗದ್ಲಿಲೆ? ಮಾವ ನಿನ್ನ ಮಗಳ ಅದಾಳಲ್ಲ, ಅವ ಬೊಂಬಾಯಿ ಮಿಠ ಮಾರವ, ಕೈಯಾಗ ವಾಚ್ ಮಾಡ್ತಲ್ಲ ಬೊಂಬಾಯಿ ಮಿಠ ಇದ್ದು, ಅವನು ಮದ್ವೆ ಆಗಾಕ ಹೊಂಟಾಳಾಕಿ ನೋಡಿ ಗೆಣಸು ಕೆರ್ಕೊಂತಾನ. ಯಾಕೆ ಹೋಗಲ್ಲಕ್ ಬಿಳ್ಳೆ? ಯಾವನಾರ ನನ್ನ ಮಗಳ ಪಡ್ಕೊಂಡರ ಹೋಗ್ಲಿ, ಓಡಿಸಿಕೊಂಡರ ಹೋಗ್ಲಿ, ಒಟ್ಟು ನನಗೇನಪ್ಪ ಕನ್ಯಾ ದಕ್ಷಿಣ ಬಂದ್ರು ಸಾಕೇನಪ್ಪ. ಹೌದಪ್ಪ, ನಾಳೆ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳಿ ರಮೇಶ್ ಪೀಕ್ ಜಾಲಿಯ ಕರ್ಕೊಂಡೋಗಿ ರೇಪ್ ಮಾಡಿದ್ರಿ ಏನ್ ಮಾಡವ? ಅದ ಹೆಂಗ್ ಸಾಧ್ಯ? ರೇಪು ಮಾಡವ ಅವ ನಾನು ಹೇಳೇ ರೇಪು ಮಾಡಬೇಕು. ಹೆಂಗ ಮದುವೆಗೆ ರೊಕ್ಕ ಇಂತಿಷ್ಟು ರೊಕ್ಕ ಅಂತ ಫಿಕ್ಸ್ ಮಾಡಿವಿ, ರೇಪ್ ಮಾಡೋಕ್ಕೂ ಇಂತಿಷ್ಟು ರೊಕ್ಕ ಅಂತ ಫಿಕ್ಸ್ ಮಾಡಿಬಿಡ್ತೀವಿ. ಅಷ್ಟು ರೊಕ್ಕ ಕೊಟ್ಟ ಅವ ರೇಪ್ ಮಾಡ್ಬೇಕೇನಪ್ಪ? ಹೌದು ಮುದೋಡ್ಯ, ನಿನಗೆ ಹೇಳ್ದ ಕೇಳ್ದ ರೇಪ್ ಮಾಡಿದಂದ್ರ ಅವಾಗ ಅಂತೇಳಿ ಕುಂದಿರ್ತಾನ. ಕೋರ್ಟ್ಗೆ ಕೇಸ್ ಹಾಕ್ತಿವಿ. ಇವ ನನ್ನ ಮಗಳ ರೇಪ್ ಮಾಡಿದ್ದ, ರೇಪ್ ಮಾಡಕ ಇಂತಿಷ್ಟು ರೊಕ್ಕ ಅಂತ ಫಿಕ್ಸ್ ಮಾಡಿವಿ, ಅಷ್ಟು ರೊಕ್ಕ ಕೊಡಿಸ್ರಿ ಅವ ಹಾಳಾಗಿ ಹೋಗ್ಲಿ ಅಂತ ಹೇಳ್ಬಿಡ್ತೀವಿ. ಕೋರ್ಟ್ನಾಗ ಹಂಗೆಲ್ಲ ಮಾಡಕ್ ಬರುದಿಲ್ಲ ಅಂದ್ರೆ ಕೋರ್ಟ ಕಿತ್ ಹಾಕಿ ನಮ್ಮ ಕಾನೂನು ಜಾರಿ ತೊಂಬರ್ರಿ ಅಂತ ಹೇಳಿದಾತ. ಇಲ್ಲಿಲ್ಲ ಅಂದ ದೇಶನ ಹಾಳು ಮಾಡುವಂತ ಶಕ್ತಿ ನಮ್ಮಲ್ಲಿ ಐತಿ ಅಂತ ಗಟ್ಟಿ ಕುಂತು ಬಿಟ್ರಾತ. ಒಟ್ಟಿಗೆ ಏನಪ್ಪಾ ನಮ್ಗೆ ರೊಕ್ಕ ಬಂದ್ರ ಯಪ್ಪ ನಿನ್ ಜೋಡಿ ನಾವೇನು ಮಾತಾಡ್ತೀವಲ್ಲ ಬುಟ್ಟಿ ಸಗಣಿ ತಿಂದಂಗಾತು. ಎಲ್ಲಾ ತೆಗ್ದ ನಿಂತಿದ್ಯಲ್ಲೋ ಏ ಕೋಡಿಗಳ ನಾಚಿಕಿನ. ಯಾರು ಸ್ವಲ್ಪ ಹೇಳೋರು ಕೇಳೋರು ಅದಾರಿಲ್ಲ. ನಿನ್ನ ಜೋಡಿ ಯಾವ ಮಾತಾಡ್ತಾನ ಗಾಬರಿ ಆಗಿ ನಿಂತ ಹಾಗಾಗ ನಿನ್ನ ಜೋಡಿ ಏನು ಮಾತಾಡ? ಏಪ್ಪ ನೀ ಎಲ್ಲ ಹೇಳೋದು ಹೇಳಿ ಇಲ್ಲಿ ಇವನ್ ಜೋಡಿ ಏನು ಮಾತಾಡ್ತೀನಿ ನೀನು? ಯಪ್ಪ ನೀ ನಡಿ, ನಾ ಎಲ್ಲ ನೋಡ್ಕೊಂತೀನಿ ಇವನಿಗೆ. ನೋಡವ, ಇವ ರೊಕ್ಕ ಕೊಟ್ಟ ಇವನ್ ಜೊತೆಗೆ ನೀನು ಮದುವೆ ಮಾಡ್ಬೇಕನ್ನೋದು ಎತ್ತು, ಅದು ಆಗ್ಲಿಲ್ಲ. ಅದಕ್ಕೆ ಈ ಮಗ ಹಿಂಗ್ ಮಾತಾಡಕ್ ಹಚ್ಚಾನೇನವ. ಇನ್ನ ಒಟ್ಟು ನನಗೇನವ ರೊಕ್ಕ ಬಂದ್ರು ಸಾಕೇನವ ನನಗೆ. ನೀ ನಡಿ ನಡಿ, ನಾ ಎಲ್ಲ ನೋಡ್ಕೋತೀನಿ. ಏ ಮಾವ ಏನದ ನಿಂದು ಟುಸ್ಕ ಪುಸ್ಕ? ಊರಾಗಿನ ಮಂದಿ ಒಂದ ಸಾವಿರ ಹೈಕೊಳಕತ್ತಾರ. ಅದನ್ನ ಕೇಳಿ ನಿನ್ನ ಹೊಟ್ಟೆ ಖಾರ ಕಲಿಸ್ದಂಗ ಆಗಿರ್ಬೇಕಲ್ಲ? ಖಾರ ಕಲ್ಸೋದು ಅಷ್ಟ ಅಲ್ಲ, ಯಾವ್ದಾರ ಗಿಡಕ್ಕೆ ಹೋಗಿ ಉರ್ಲು ಹಾಕೋಬೇಕು ಅನಿಸ್ತದ. ಅಷ್ಟಾಕ್ ಸೋತ್ ಮಾತಾಡ್ತೀಯ? ಯಾಕ ಮಕ್ಕೊಂಡೈತೆ ನಿಂದು ಮನಸ್ಸು? ಮಕ್ಕೊಂಡೈತಿ.
ನಿಂದು ಎದ್ದು ಕುಣಿಯಾಕತ್ತೈತಲ್ಲ ಮನಸ್ಸು. ಏ ಡಿಂಗ್ರಿ, ಈ ಸಿದ್ಧ ಮನಸ್ಸು ಮಾಡಿದ್ರೆ ಪಂಚ ಪಂಚ. ಯಾಕ ಡಿಂಗ್ರಿ ಏನಾಗತ್ತಿದಿ? ನಾ ಕರೆದಾಗ ಹೂ ಅಂದಿದ್ರಿ ಎಷ್ಟ್ ಚಲೋ ಇತ್ತು. ಏ ನೀತಿ ನೇಮ ಬಿಟ್ಟು ಮನಸ್ಸು ತಿನ್ನಬಾರ್ದಂತ ಬಿಟ್ಟಿನಿ. ಏ ನಾನು ಬಿಟ್ಟು ಬ್ಯಾರೆದವ್ರ ಜೋಡಿ ಯಾರ ಜೋಡಿಯಾರ ಹೋಗಿದ್ದ ಕೈ ಏನ್ ಮಾಡ್ತೀವಿ ಏನು ಮಾಡ್ತಿದ್ಯೋ? ಏನ್ ಮಾಡ್ತಿದ್ದೆ? ಏನ್ ಮಾಡ್ತಿದ್ದಂದೆ? ಏನ್ ಮಾಡ್ತಿದ್ದೆ? ಏನ್ ಮಾಡ್ತೀನಿ? ನೀನು ರೇಪ ಮಾಡ್ತೀನಿ. ಇಂದಗಡೆ ನಿಮ್ಮ ಅಪ್ಪನ ನಿನ್ನ ಮಾಡ್ರು ಮಾಡಿ ಕೇಳಿ ಕುಂದಿರ್ತೀನಿ. ಇದು ದೇವರಾಣಿಗೂ ಕರೆಯವಲೇ. ಆಹಾ, ಸಂಪನ್ನರು ಸಿಟ್ಟಿಗೆದ್ದರು. ಏ ಮಾವ, ನೀ ಹಂಗ ಮಾಡ್ತೀನಿ ಅನ್ನೋದು ಖರೇನ ನನಗೆ ಗೊತ್ತೈತಿ. ಹೇಳ ನೋಡು ಮಾವ, ನಿನ್ ಮುಂದೆ ನಾ ಒಂದ್ ಮಾತು ಖರೆ ಹೇಳ್ತೀನಿ ನೋಡು. ಈಗ ನಮ್ಮ ಅಪ್ಪಗ ರೊಕ್ಕದ ಹುಚ್ಚ ಹಿಡ್ದೈತಿ. ನೀನಾರ 2 ಲಕ್ಷ ರೂಪಾಯಿ ತರ್ಲಿಲ್ಲ, ನಿನ್ನ ಮದ್ವೆ ಕ್ಯಾನ್ಸಲ್. ಹೌದಿಲ್ಲೋ? ನಾನು ಕಷ್ಟಪಟ್ಟು ರೊಕ್ಕ ಕೂಡ್ಸಾಕತ್ತೀನಿ. ಇಲ್ಲೋ ನೀ ರೊಕ್ಕ ಕುಡ್ಸೋದ್ರಾಗ ಮುದುಕಾಗ್ತಿಯಲ್ಲೋ. ಆಗ ನಿನ್ ಲಗ್ನ ಆಗ್ತೀನಲ್ಲೋ. ಏ ಹುಚ್ಚಬೇಲಿ, ನನಗ್ ಹರೇವನ್ನು ಮಾಡ್ಕೊಡಿ ಸಿಡಿಲು ಬಡ್ದು ಸುಟ್ಟು ಹೋಗಾಕತ್ತೀನಿ. ಇನ್ನು ನಾ ಹರಿವು ಹೆಂಗ ತಡ್ಕೊಳ್ಳಲು? ಅದಕ್ಕ ಮತ್ತೊಬ್ಬವ್ನು ಹುಡ್ಕೊಂಡು ಹೊಟ್ಟೇನು? ಅದಕ್ಕ ಮಂದಿ ಕಣ್ಣಾಗ ಕೆಟ್ಟಕ್ಕಾಗಿನಿ. ಆದ್ರ ನಿನಗೊಂದು ಮಾತು ಹೇಳ್ತೀನಿ ನೋಡು. ಆ ಅದ್ಭುಲನ ಹತ್ರ ಸಾಕಷ್ಟು ರೊಕ್ಕ ಐತಿ. ಅದನ್ನ ನಾ ಕಸ್ಕೊಂಡು ನಮ್ಮಪ್ಪನ ತಲೆ ಮೇಲೆ ಸುರುವಿ ನಾ ನಿನ್ ಮದ್ವಿ ಮಾಡ್ಕೋಬೇಕಂತ ಮಾಡೀನಿ. ಹೆಂಗೈತ್ ನೋಡ್ ನನ್ ಪ್ಲಾನ್. ಇದನ್ನೇನ್ ಹೇಳಕತ್ತೀಯ? ನಾನು ಸೊಸಿಯ. ಹೌದು ಮಾವ, ನಾನೇನ ಬಹಳ ಪ್ರೀತಿ ಮಾಡಕತ್ತೀನಿ. ನಂದು ನೋಡಿದ್ರ ಅವಸರ, ನಮ್ಮಪ್ಪನ ಮಾತು ಬಹಳ ಬ್ಯಾಸರ. ಈಗೇನಾರ ನಾವು ಉಪಾಯ ಮಾಡಿದ್ರ ನಂದು ನಿಂದ ಮದುವೆ ಆಗೋದು ಗ್ಯಾರಂಟಿ. ಇದ್ರಾಗ ನನ್ ತಪ್ಪೈತೇನ? ತಪ್ಪಂದವನು ಕಾಲು ಮರಲೆ ಹೊಡಿ ಮಾಂತು. ಈಗ ನಾನು ತೆಲನ ಮಾಡಿ ಹೇಳಿತ್ ನೋಡ. ನಡಿ, ಮೋಸ ಮಾಡ್ಯಾರ ಸಮೋಸ ತಿನ್ನು. ನಡಿ. छोड़ो जी, मैं गलत नहीं करता. इन मैंने तಪ್ಪು ಮಾಡಂಗಿಲ್ಲ. छोड़ो जी. अरे अल्लाह, ಹೋದು ದುಜಿ ವಾಪಸ್ ಬಂದು ಬಿಡ್ತು. ಅರೆ ನಾನು ಏನು ಗಲತ್ ಮಾತಾಡೈತಿ, ನಾನು ಏನು ತಪ್ಪು ಮಾಡೈತಿ ಅಂತ ನನ್ಗೆ ಹಿಂಗೆ ಏ ಯಾಕ್ರಿ ಹಿಂಗ್ಯಾಕ ಮಾಡಕತ್ರಿ ನೀವು? ಹಿಂಗ್ಯಾಕ ಓಡ್ ಬಂದು ಒದ್ದಾಡಕತ್ರಿ? ಏನಾತ್ ನಿಮಗ? ಅರೆ ಬಾರಿ ಮಂತದು ಬಾಯಿ, ಬಾರಿ ಗದ್ಲ ಆಗ್ಬಿಡ್ತು ನಮ್ಗೆ. ಏನಾತ್ರಿ? ಅದು ನಮ್ದು ಮಾರುದು ಐತಲ್ಲ ಲಾಲಿದು ಪಪ್ಪು, ಅದು ನಮ್ಗೆ ಬಡಿಸಿ ಬಿಡ್ತು ಜಿ, ಬಡಿಸಿ ಬಿಡ್ತು. ಲಾಲಿಪಾಪ್ ನಿಮಗ ಹೊಡಸ್ತ್ರೆ? ನಾನು ಏನು ಗಲತ್ ಮಾತಾಡೈತಿ, ನೀನೇ ಬೋಲೋ ಮಂತಿದ್ ಬಾಯಿ. ಅದು ನಮ್ದು ಗಲ್ಲಿದು ಒಳಗೆ ಹೋಗಿ ನಲ್ಲಿದ ಒಳಗಿಂದು ನೀರು ತುಂಬಾ ಹೆಣ್ಮಕ್ಳದು ಮುಂದೆ ಹೋಗಿ ನಾನು ಏನು ಮಾತಾಡ್ತಿ ಗೊತ್ತಾ? ಅರೇ ಲಾಲಿದು ಪಪ್ಪು ತಗೊಳ್ರಿ, ನಿಮ್ದು ಬಾಯೊಳಗೆ ಇಟ್ಕೊಂಡು ಚೀಪ್ರಿ ಮೈ ಜುಮ್ ಅಂತತಿ ಕರ್ಕೊಂಬೋಲ ಅಜಿ. ಆಮೇಲೆ ಹೇಳ್ತೀನಿ. ಏನಾತು? ಬಡದ್ರು, ಭಯಂಕರ ಬಡದ್ರು, ಬಹುತ್ ಮಾರ್ಯಾ. ಅಯ್ಯೋ ನಕೋಜಿ, ಭಾರಿ ಬಡದ್ರು. ಆದ್ರೆ ನಮ್ದು ಜೀವ ಮುಂದಕ್ಕೆ ಪಾಸ್ ಹೋಗಿ ಜಾಜಾಕು ವಾಪಸ್ ಆಯ. ಅರೆ ನಾವು ಏನು ತಪ್ಪು ಮಾತಾಡತ್ತಿ, ನೀನೇ ಬೋಲೋ. ನಿನ್ನ ಹಂಗ ಬಿಟ್ಟಾರ. ಹೆಣ್ಮಕ್ಳ ಹತ್ರ ಹೋಗಿ ಬಾಯಾಗ ಇಟ್ಕೊಡ್ರಿ ಚೀಪ್ರಿ ಅಂತ ಹೇಳಿದ್ರೆ ಕೇಳ್ತಾರೇನ? ಮಾರ್ಕೆ ತಗೊಂಗ ಬಡ್ದ ಕಳಿಸ್ತಾರ. ಲೋ ಅಬ್ದುಲ್ಲಾ, ನಿನ್ನ ಗದ್ಲಕ್ಕಿಂತ ನನ್ನ ಗದ್ಲನ ದೊಡ್ಡದಾಗ ಕುಂತೈತಿ. ಓ ಮಾರಯ್ಯ, ನಿಮ್ದು ಗದ್ಲಾಗಿತ್ತಿ? ಏನು ಗದ್ಲಾಗಿತ್ತಿ? ಬೋಲೋತೋ ಕ್ಯಾ ಹುವಾ? ಹೂವ ಅಲ್ಲಿದು ನನ್ನ ಮಾಡ್ಕೊಳ್ಳೋ ಮಂದಿ ಕೆಟ್ಟ ಹವ. ಏ ನಮ್ಮ ಮಾವ ಗೊತ್ತೈತಿಲ್ಲ ನಿನಗೆ? ಮಾಲೂಮ್ ಹುವಾ ಚೋಡೋ. ಓ ಸಬ್ಸಿಡಿ ಮಾರುದು ಸಿದ್ಧಾನೇ? ಅವ ನಾನು ಮಾಡ್ಕೊಳ್ತೀನಿ ಅಂದ. ನಮ್ಮಪ್ಪ 2 ಲಕ್ಷ ರೂಪಾಯಿ ಕೊಟ್ಟು ಮದುವೆ ಮಾಡ್ಕೊ ಅಂದ. ಅವಾಗ ನೀನು 5 ಲಕ್ಷ ರೂಪಾಯಿ ಕೊಡಾಕ ತಯಾರಾದಿ. ಅವಾಗ ನನ್ನ ನಿನ್ನ ಮದ್ವಿ ಖರೆ ಆತ್ ಹೌದಿಲ್ಲ? ಬರೋಬರ್ ಐತಿ ನಿಮ್ದು ಬಾತ್ ಬಹುತ್ ಸಚ್ಚೆ. ಏನಿಲ್ಲ, ಒಂದ್ ನಾಟಕ ಆಡೋಣ. ಅವ್ನ ತಲೆನೂ ಸುದ್ದಾಗ್ತೈತಿ, ನಮ್ ಮದ್ವಿನ ಆಗ್ತೈತಿ. ಏನಂತೀರಿ? ಅರೇ ಸಿದ್ಧಾಂದು ಸಾಯ್ಲಿ, ನಮ್ದಕ್ಕೆ ಏನು ಮಾಡುದು? ಈಗ ಅವನ್ಗ ಹುಚ್ಚಿಡ್ದು ರಾಜ ಮಹಾರಾಜರ ಕಾಲಕ್ಕೆ ಹೋಗ್ಯಾನವ. ಉಸ್ಕೆ ಲಿಯೇ ಅಬ್ ಕ್ಯಾ ಕರ್ನಾ? ಏನಿಲ್ಲ, ಒಂದ್ ನಾಟಕ ಆಡೋಣ. ಅವ್ನ ತಲೆನೂ ಸುದ್ದಾಗ್ತೈತಿ, ನಮ್ ಮದ್ವಿನ ಆಗ್ತೈತಿ. ಏನಂತೀರಿ? ಅರೇ ಇದ್ರಾಗೆ ಧೋಕಾ ಏನು ಇಲ್ಲ ಕ್ಯಾ? ರಾಜಾದಿರಾಜ ರಾಜ ಮಾರ್ತಾಂಡ ಚಂಡ ಪ್ರಚಂಡ ಮುಂಡೆಯರ ಗಂಡ. ಮುಂಡೆಯರ ಗಂಡ? ಏನಿದು? ಭೂಮಿಯೇ ಬಾಯಿ ಬಿಡಲಿ, ಆಕಾಶ ಕಳಚಿ ನೆಲಕ್ಕೆ ಬೀಳಲಿ, ನಕ್ಷತ್ರಗಳು ತಾಟನೆ ಉದರಲಿ. ಉಡುಪಿ ಹೋಟೆಲ್ಗೆ ಹೋಗಿ ಕಚನೆ ಇಡ್ಲಿಯನ್ನು ತಿನ್ನಬಲ್ಲೆ, ಬರೀ ಮುಷ್ಟಿಯಿಂದ ಟೊಮೆಟೊ ಹಣ್ಣನ್ನು ಈಚಗಬಲ್ಲೆ, ಬಿಸಿ ನೀರಿನಿಂದ ಸ್ನಾನ ಮಾಡಬಲ್ಲೆ. ಆದರೆ ಈ 4 ವಾಡ ಸಿದ್ಧನಿಗೆ ಮುಂಡೆಯರ ಗಂಡನೆಂದರೆ ಯಾವನವನು ಅಂದವನು? ನಾನು ಯಾವ ಮುಂಡೆಯರ ಜೊತೆ ಸಂಪರ್ಕವಿಲ್ಲ. ಎಲ್ಲಿ ನನ್ನ ರಾಜಭಟ್ಟರು? ಮಹಾಪ್ರಭುಗಳೇ, ಅವರೆಲ್ಲ ಹೊರಗೆ ಆಗಿದ್ದಾರೆ. ಏನು?
ನನ್ನ ಸಂಸ್ಥಾನದಲ್ಲಿರುವ ಗಂಡಸರು ವರ್ಣಾಗಿದ್ದಾರೆಯೇ ವಿಚಿತ್ರ. ಕೇಳಲಾರೆ ಕೇಳಲಾರೆ ಕೇಳಲಾರೆ. ಹಾಗಲ್ಲ ಮಹಾಪ್ರಭು, ಅವರೆಲ್ಲ ಚರಿಗಿದು ತಗೊಂಡು ಬೈಲ್ದು ಕಡೆಗೆ ಹೋಗಿದ್ದಾರೆ. ಅಯ್ಯೋ, ಒಂದೇ ಚರಿಗೆಯಲ್ಲಿ ಸರ್ವರು ಹೋಗಿರುವರೆ. ಹಾಗಾದರೆ ಅಲ್ಲಿ ಬರುವವರಾರು? ಓಹೋ, ಅಲ್ಲಿನ ಸಟ್ಟು ಇಲ್ಲದ ನಮ್ಮ ಹಲಕಟ್ಟ ಮಾವ. ಹಲೋ ಮಾವುಗಾಡು. ಏನ್ ಬಾಯಿರ್ಲೇ ನಿಮ್ ಬಾಯಿ? ಹಲ್ಕಟ್ ಮಾವ. ಹಲ್ಕಟ್ಟರನ್ನು ತೆಲಿ ಕಟ್ಟವರ ಅನ್ನ ಒಟ್ಟು ನಮ್ಮ ಕನ್ಯಾ ದಕ್ಷಿಣೆ ಇಟ್ಟು ಮುಂತಾಯಿ ಕಟ್ಟ. ಯಾರ ಜೊತೆ ನನ್ನ ಮದುವೆ? ಇವನ ಜೊತೆಯೇ? ಮಹಾಪ್ರಭು, ನಂದು ಜೊತೆಗೆ ಮದುವೆದು ಮಾಡ್ಕೊಂಡು ಕೋಲಿಂದು ಆಟ ಆಡ್ಬೇಕು ಕ್ಯಾ? ನಿಮ್ದು ಮದುವೆದು ಅವ್ರದ್ದು ಜೊತೆಗೆ. ಏ ಕನ್ಯಾಮಣಿ, ಈ ಶಿಖಂಡಿ, ಐ ಆಮ್ ಸಾರಿ, ಈ ಶಿಖಾಮಣಿಯನ್ನು ನೀನು ಮದುವೆ ಆಗುವಿಯಾ? ಓಕೆ ಎಂದು 9 ತಿಂಗಳಾಯ್ತಲ್ಲ. ಅರೇ ಪ್ಯಾರಿ, ರೊಕ್ಕ ಕೊಡುದು ನಮ್ದು, ತಾಳಿ ಕಟ್ಟುದು ಅವಂದು. ಇದನ್ನು ನೋಡಕ್ಕೆ ನಮ್ದಿಗೆ ಆಗುದಿಲ್ಲ. ತಡೆಯಿರಿ. ನಮ್ಮಪ್ಪನಿಗೆ ಈಗ ಹಣದ ಹುಚ್ಚು ಹಿಡಿದು ಬಿಟ್ಟಿದೆ. ಹಣವನ್ನು ಕೊಟ್ಟ ಮೇಲೆ ಮದುವೆ ಆಗೋಣ. ಅದ್ಬುಲ್ಲ, ಬೇಗ ಕೊಟ್ಟು ಬಿಡಿ ಹಣವನ್ನು. ನಮಗೆ ಎದಕ್ಕೆ ಬೇಕು? ಅರೇ ನಮ್ದು ನಿಮ್ದು ನಿಖಾ ಮಾಡ್ಕೊಂಡು ಆಮೇಲೆ ಗದ್ಲ ಮಾಡೋನು. ಯಪ್ಪ, ನೀ ಸುಮ್ನಿರು. ಮೊದ್ಲು ಈ ಗದ್ಲನವ್ರು ಮುಗಿಲಿ. ನೀನೆಲ್ಲ ಕೆಬ್ರಿ ಗದ್ಲ ಎಬಸ್ಬೇಡ. ಹಾಗಾದರೆ ಪುರೋಹಿತರನ್ನು ಕರೆಸಲೇ? ಬೇಡ. ಇಲ್ಲಿ ಮಂತ್ರ ಹೇಳೋರ್ಗಿಂತಲೂ ತಂತ್ರ ಮಾಡೋರು ಬೇಕಾಗಿದ್ದಾರೆ. ಎಲ್ಲ ಇವನ ಬರೇ ಮಂತ್ರ ಯಂತ್ರ ಇವ ಶುರುವಾದವಲ್ಲ, ನಮ್ ರೊಕ್ಕ ವಿಷಯನ ಬರ್ಲಿಲ್ಲ. ಅರೇ ಬಚ್ಚಲಪ್ಪ, ಬಸಪ್ಪ, ಓಚ್ಮಾ ಬೋಲಸು, ಅದ್ರದ್ದು ಯಾಕೆ ನೀವು ಚಿಂತೆ ಮಾಡ್ತೈತಿ? ನಿಮ್ದು ಪೈಸೆಗೆ ನಾನು ಇಂತಜಾಮ್ ಮಾಡ್ಬಿಟ್ಟಿರಿ. ಅರೇ ಬುಡೇ ಸೋಪ್, आओ पैसे लेकर आओ. हाँ, सलाम अलैकुम. वालेकुम सलाम. हाँ लेको, ले बुढ़ा, 5 लाख रुपए ले ले. ಮಗಳ, ನನ್ ರೊಕ್ಕಂತೂ ನನ್ನ ಕೈ ಸೇರ್ತು. ಇನ್ನು ನೀನು ಯಾರ ಮದುವೆ ಆಗ್ಬೋದವ? ಏ ನಿಮ್ಮ ತೀರ್ಮಾನ, ಸಮಾಧಾನ, ಗಂಡನ ಮಾನ ಜಮಾನ ಎಲ್ಲ ಆಯ್ತಿಲ್ಲೋ? ಆಗಲಿ ಮಹಾರಾಜ. ನಮ್ಮಪ್ಪನಿಗೆ ಹಣದ ಹುಚ್ಚು, ನಿಮಗೆ ನನ್ನನ್ನು ಮದುವೆ ಆಗೋ ಹುಚ್ಚು. ಬೇಗನೆ ಕಟ್ಟಿಬಿಡಿ ತಾಳಿಯನ್ನು. ಹಾಗಾದರೆ ಎಲ್ಲಿ ಪುರೋಹಿತ ಮೆಂಡ್ರಿ ಮಗ? ಪಗಾರ ತಡವಾದದ್ದಕ್ಕಾಗಿ ಓಡಿ ಹೋಗಿದ್ದಾನೆ ಮಹಾಪ್ರಭು. ಕನ್ಯಾ ಅವಲಂತೂ ದೇವ, ವಿದ್ಯಾವಲಂತೂ ದೇವ, ಅಂತೂ 5 ಲಕ್ಷ ಬಂತು ದೇವ. ಸುದಗ್ನಿ ಸಾವಧಾನ, ದೈವ ಬಲಂತೂ ಸಾವಧಾನ. ಅಂತೂ ಎಲ್ಲರೂ ಊಟ ಮಾಡಿದ್ರಿಲ್ಲ? ಸುದಗ್ನಿ ಸಾವಧಾನ, ರೊಕ್ಕ ಕಳ್ಕೊಂಡು ಒಂತು ಪೂರ್ಣ ಸಮಾಧಾನ. ಲೇ ಅಬ್ದುಲ್ಲಾ, ನೀ ಸೀದಾ ಊರಿಗೆ ಹೋಗಲೆ. अरे इसकी ऐसे बोलो तो कैसे जी? ಅವ್ರದ್ದು ತಾಳಿಗೆ ಕಟ್ಟಿದ ಮೇಲೆ ನಮ್ದುಗೆ ನಿಖಾ ಅಂತ ಹೇಳಿದ್ರಲ್ಲ. ಅಂದಿದ್ವಿ. 1-2 ವರ್ಷ ಬಾಳೆ ಮಾಡಿದ ಮೇಲೆ ಡಾಕ್ಟರ್ ಇವನು ಹುಚ್ಚು ಬಿಡ್ತೈತಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಿನಗೆ ಹೇಳಿಲ್ಲ. ಏ ಬಂಗ್ಯಾನ ಮಗನ, ಅಕ್ಕಿಗೆ ತಾಳಿ ಕಟ್ಟಿದ ಮೇಲೆ ಮುಗಿದೋತು. ಇನ್ನು ಸಾಯಿವರೆಗೂ ಅಕ್ಕಿಗೆ ನನಗೆ ನಂಟು. ನನಗೇನು ಹುಚ್ಚ ಹಿಡ್ದದಂದೇನು? ಅಕ್ಕಿನ ಮದುವೆ ಆಗ್ಬೇಕಂತ ಹೇಳಿ ಈ ರೀತಿ ನಾಟಕ ಮಾಡಿದೀವಿ. ಲೇ ಮಂಗ್ಯಾನ ಮಗನ, ಅರೇ ಈಗಾರ ತಿಳಿತಿಲ್ಲ? ನೀನು ನಂದಿಗೆ ಮಂಗ್ಯಾಂದು ಮಗನ ಬೋಲಿದಿ? ಅಂದಿನ್ ನೋಡ, ಏನ್ ಮಾಡವ? ಬೋಲ್ ಅದು ಅಬ್ದುಲ್ದು ರಾಮಾಯಣದೊಳಗೆ ಹೇಳೈತಲ್ಲ. ಯಾವ ದೈವ? ಅಬ್ದುಲ್ ರಾಮಾಯಣ ಅನ್ನೋದು ಅದ್ಭುತ ರಾಮಾಯಣ. ಓಚ್ಮಾ ಬೋಲಸು, ಅದು ಅದ್ರದ್ದು ಒಳಗೆ ಬರ್ದೈತಿ. ಹನುಮಂತಂದು ಇದು ಕರ್ನಾಟಕದೊಳಗೆ ಹುಟ್ಟೈತಿ ಅಂತ. ನಂದೊಂದು ಮಸಡಿದು ಹಂಗೆ ಐತಿ. ಅದಕ್ಕೆ ನಾನು ಮಂಗ್ಯಾನೇ ಅನ್ಬೇಕು. ಇರಬೇಕು ಮಂಗ್ಯಾನಿ. ಅದಕ್ಕ ನನ್ನ ಮ್ಯಾಲಿನ ಹುಚ್ಚಿಗ ರೊಕ್ಕ ಕೊಟ್ಟು ಕೆತ್ತೀನಿ. ಹಂಗಾರೆ ಹಮಾರೆ ಪೈಸಾ? ತುಮಾರ ಪೈಸಾ ಗಯಾ. ಅರೆ ಗಯಾ ಇಸ್ಕಿ ವಾಕ. ಜಾನ್ ದೇ ಛೋಡೋ. ಯಾಕೆಂದ್ರೆ ನಿಮ್ದು 3 ಮಂದಿದು ಮೆಜಾರಿಟಿ ಆಗ್ಬಿಡ್ತು. ನೀವು 3 ಲೋಗ್. ಊರಾಗಿಂದು ಮಂದಿಗೆ ಎಲ್ಲ ಕೂಡಿಸಿ ನನ್ಗೆ ಹೊಡಿಸಿದ್ರೆ ನಾನು ಏನು ಮಾಡ್ಬೇಕು? पैसा भी गया, लड़की भी गया. रे अल्लाह, हमें तुमसे प्यार कितना ये तुम नहीं जानते, मगर जी नहीं सकते तुम्हारे बिना. ಮಹಾರಾಜ, ಪ್ರಿಯೇ, ತಮ್ಮ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತಲ್ಲ? ಇವನ್ಯಾರು? ನಾಲತವಾಡದ ಸಿದ್ಧ. ಮನಸ್ಸು ಮಾಡಿದರೆ ಎಲ್ಲವೂ ಸಿದ್ಧ. ಹಾಗಾದ್ರೆ ಮುಂದಿನ ವಿಚಾರ ಬಾಯೊಳಗಿನ ಹಲ್ಲು ಕಳೆದುಕೊಂಡ ಈ ಮುದುಕನನ್ನು ಒದ್ದು ಓಡಿಸುವುದೊಂದೇ ವಿಚಾರ.
ನೀವ್ಯಾಕೆ ಓದ್ಯಾಕೆ ಹೊಕ್ಕಿಯಲಿ ಯಪ್ಪ? ಮುಂದೆ ನನ್ನ ಮಗಳ ಮದುವೆ ಆದ ಮೇಲೆ ನನಗೆ ಈ ಸ್ಥಿತಿ ಬರ್ತಂತನ ಇದನ್ನೆಲ್ಲ ನಾ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ದು. ಬರ್ತೀನಿ ಪಾಯ ದೇವ್ರೆ, ಟಾಟಾ ಮಗಳೇ, ಟಾಟಾ, ಬಾಯ್ ಬಾಯ್. See you. Bye. Bye. ಆದ ಹೋದ. ಅದಕ್ಕೆ ವಾದ ಹೋಗ್ಲಿ. ಮಾಂತು ಸಿದ್ದು ಮಾಂತು ಹೇಳು ಸಿದ್ದು. ಬಹಳತನ ಇಲ್ಲಿ ನಿಂದ್ರದು ಬೇಡ. ಯಾಕ? ನಾರಾಯಣಪುರ ಡ್ಯಾಮಿನ ಮೇಲೆ ನಿಂತು ಕುಣಿದಾಡಿ ಸಂತೋಷ ಪಡುನಂತ ಬಾರಿ ಸಿದ್ದು